Good morning, DXN. My name is Ananda Masali, Bagalkot, Karnataka State. My mobile number is 9242494770. My WhatsApp number is 9900913869. Prevention is better than cure. ಅಂದ್ರ ಕಾಯಿಲೆಗಳು ಬರದೇ ಇರುವಂತೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕಾಯಿಲೆಗಳು ಬಂದ ನಂತರ ಬಹಳ ಕಷ್ಟ ಐತಿ. ಅವು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಯಾಕಂದ್ರೆ ಅವು ಬರ್ಬೇಕಪ್ಪ ಅಂದ್ರೆ ಬಹಳ ದಿನ ತಗೊಂಡಿರ್ತಾವ. ನಮ್ಮ ದೇಹದೊಳಗ ಬಹಳ ದಿನಗಳಿಂದ ಅವು ಬರ್ಬೇಕು ಅನ್ಕೋತ ವರ್ಷ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ತಗೊಂತಾವ್. ಆಮೇಲೆ ಒಂದು ದಿವಸ ಬಂದ್ಬಿಡ್ತಾವ. ಆಮೇಲೆ ಅವು ಏನದಾವ ನೋಡ್ರಿ, ಅಷ್ಟು ಸುಲಭವಾಗಿ ಹೋಗುದಿಲ್ಲ ಅವು ವಾಪಸ್. ಹೇಳ್ರಿ, ಅದಕ್ಕೋಸ್ಕರ ನಾವೇನ್ ಹೇಳ್ತೀವಪ್ಪ ಅಂತಂದ್ರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಬಂದ ನಂತರ ಅವನ್ನ ಕಡಿಮೆ ಮಾಡ್ಕೊಳಕ ಪ್ರಯತ್ನ ಮಾಡೋಕ್ಕಿಂತಲೂ ಬರದೇ ಇರಂಗ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾರಿಗೆ ಇನ್ನೂವರೆಗೂ BP ಬಂದಿಲ್ಲ, ಶುಗರ್ ಬಂದಿಲ್ಲ, ಥೈರಾಯ್ಡ್ ಬಂದಿಲ್ಲ, ಯಾವುದೇ ದೀರ್ಘಾವಧಿ ಕಾಯಿಲೆ ಬಂದಿಲ್ಲಪ್ಪ ಅಂತಂದ್ರ ಅವ್ರು ಪುಣ್ಯಾತ್ಮರು ನೋಡ್ರಿ. ಅವರು ಪ್ರಿವೆನ್ಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೇದು. ಈ ಸಂದರ್ಭದಲ್ಲಿ ನನ್ನ ಸ್ಕ್ರೀನ್ ನಲ್ಲಿ ಇರುವವರು ನನ್ನ ಗುರುಗಳು. ನನ್ನ ಗುರುಗಳು ಕರ್ನಾಟಕದಲ್ಲಿ ಉತ್ತುಂಗ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ SN ಶೆಟ್ಟಿ ಸರ್ ಅವರು ನನ್ನ ಗುರುಗಳು. ಅವರಿಗೆ ಗುರುಗಳು ಇವರು. ಯಾರಿವರು? ಡಾಕ್ಟರ್ ಲಿಮ್ ಶಿವೋಜಿನ್. ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಬರೀ ಡಾಕ್ಟರ್ ಅಲ್ಲ. ಒಬ್ಬ ಮಾನವತಾವಾದಿ. ಏನ್ರಿ, ಎಂಥ ಅದ್ಭುತವಾದಂತಹ ಒಂದು ವಿಶಾಲ ಹೃದಯ ಅವ್ರದ್ದು ಅಂತ ಕೇಳಿದ್ರೆ, ಅವರು 83ರಿಂದ 93 ತನಕ 10 ವರ್ಷ ಅಧ್ಯಯನ ಮಾಡಿದ್ರು. ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಕುರಿತು ಅಧ್ಯಯನ ಮಾಡಿದ್ರು. ಅಂದ್ರೆ ಈಗಿರುವ ಚಿಕಿತ್ಸೆ ವ್ಯವಸ್ಥೆಯ ಜೊತೆಗೆ ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ಇದಕ್ಕಿಂತಲೂ ಹೆಚ್ಚು ಎಫೆಕ್ಟಿವ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂಥ ಸಂಶೋಧನೆಯನ್ನ ಮಾಡಿದ್ರು. ಕೊನೆಗೆ ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಏನ್ರಿ, ಒಂದು ಮಲ್ಟಿ ಲೆವೆಲ್ ಮಾರ್ಕೆಟ್ ಓಪನ್ ಮಾಡ್ತಾರ, MLM. ಅವ್ರ ಉದ್ದೇಶ ಏನಾಗಿತ್ತಪ್ಪ ಅಂತ ಕೇಳಿದ್ರೆ, ಜಗತ್ತಿನಲ್ಲಿಯ ಜನಗಳು ಅನಾರೋಗ್ಯದಿಂದ ಹೊರಗೆ ಬರಬೇಕು, ಜೊತೆಗೆ ಔದ್ಯೋಗಿಕ ಕ್ರಾಂತಿಯನ್ನು ಕೂಡ ಮಾಡಬೇಕು. ಆರೋಗ್ಯ ಕ್ರಾಂತಿಯ ಜೊತೆಗೆ ಔದ್ಯೋಗಿಕ ಕ್ರಾಂತಿಯನ್ನು ಕೂಡ ಮಾಡಬೇಕು. ಅಂದ್ರ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಒದಗಿಸಿಕೊಡ್ಬೇಕು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ. ನಮ್ಮ ಈ DXN ಕಂಪನಿ ಒಳಗೆ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಿಳೆಯರು ಬಹಳ ಜನ ಅದಾರ, ಮತ್ತೆ ಬಹಳ ಜನ ಸಕ್ಸಸ್ ಆಗ್ಯಾರ. ಏನ್ರಿ, ಬಿಹಾರದೊಳಗ ಮಹಿಳೆಯರು ಬಹಳ ಅದ್ಭುತವಾದಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ಬಿಹಾರದೊಳಗ ತುಂಬಾ ಕಷ್ಟದಲ್ಲಿದ್ದವ್ರು ಹೇಗೆ ಅವರು ಮೇಲಕ್ಕೆ ಬಂದ್ರು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ನಾನು ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಅವ್ರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಕಷ್ಟಪಟ್ರು, ಯಾವ ರೀತಿ ಮೇಲ್ ಬಂದ್ರು ಅನ್ನೋದನ್ನ ತೋರಿಸ್ತೀನಿ. ಏನ್ರಿ,
ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಂದ್ರೆ ಏನಪ್ಪಾ ಅಂದ್ರ ನಾವು ಔಷಧೀಯ ಗುಣಗಳನ್ನ ಹೊಂದತಕ್ಕಂತಹ ಆಹಾರ ರೂಪದಲ್ಲಿ ಇರ್ತಕ್ಕಂತಹ ಪೂರಕ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ದವ್ರು ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರ ಆರೋಗ್ಯ ಅಂತಂದ್ರ ನಾವು ನಡೆದಾಡ್ಕೊಂತ ಇದ್ವಿ ಅಂದ್ರೆ ಅದಕ್ಕೆ ಆರೋಗ್ಯ ಅನ್ನಂಗಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾರು ಆರೋಗ್ಯದಿಂದ ಇರ್ತಾರೋ ಅವರು ಮಾತ್ರ ಪರಿಪೂರ್ಣ ಆರೋಗ್ಯವಂತರು ಅಂತ ಹೇಳ್ತಾರ. ನೋಡ್ರಿ ಎಂಥ ಅದ್ಭುತ ಐತಿ. ನಾವು ಬಹಳ ಜನ ಅಡ್ಡಾಡಕ್ ಹತ್ತೀವಿ, ಉಸಿರಾಟ ಮಾಡಕ್ ಹತ್ತೀವಿ, ನಾವಿನ್ನ ಬೆಡ್ಗೆ ಮಲ್ಕೊಂಡಿಲ್ಲ, ನಾವು ದವಾಖಾನಿಗೆ ಹೋಗೋ ಪ್ರಸಂಗ ಬಂದಿಲ್ಲ ಅಂದ್ರೆ ಅದರ ಅರ್ಥ ನಾವು ಆರಾಮದೀವಿ ಅಂತಲ್ಲ. ನಮ್ಮ ದೇಹದಲ್ಲಿ ಸಮಸ್ಯೆಗಳು ನಮಗ್ ಗೊತ್ತಿರ್ಲಾರ್ದಂಗಲೇ ಅವು ಏನ್ ಮಾಡ್ತಾವು, ಉಲ್ಬಣಗೊಳ್ತಾ ಹೋಗ್ತಾವ, ಹೆಚ್ಚಾಗ್ತಾ ಹೋಗ್ತಾವ, ನಮಗ್ ಗೊತ್ತೇ ಆಗುದಿಲ್ಲ. ಒಂದು ದಿವಸ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನಾಗ್ತೀವಿ, ಫ್ಲಾಟ್ ಆಗ್ತೀವಿ. ಯಾಕೆ ಹಂಗಾಗತ್ತಂದ್ರ ಎಲ್ಲುವರೆಗೂ ನಮ್ಮ ದೇಹದೊಳಗ 70% ಪ್ರಾಬ್ಲಮ್ ಕ್ರಿಯೇಟ್ ಆಗುದಿಲ್ವೋ ಅಲ್ಲಿವರೆಗೂ ನಾವು ಒಂದ್ ಸ್ವಲ್ಪ ನಡೆದಾಡ್ಕೊಂತಾನೆ ಇರ್ತೀವಿ, ಆರಾಮದೀವಿ ಅಂತ ತಿಳ್ಕೊಂಡಿರ್ತೀವಿ ನಾವು. ಯಾವಾಗ ಮೋರ್ ದ್ಯಾನ್ 70% ಪ್ರಾಬ್ಲಮ್ ಬಾಡಿ ಒಳಗೆ ಕ್ರಿಯೇಟ್ ಆಗತ್ತೆ ಅಂದ್ರೆ ನಮಗ ಪಿತ್ತ ಜಾಸ್ತಿ ಆಗ್ತದ, ಬಾಡಿ ಒಳಗ ಅನ್ಹೆಲ್ದಿ ಜಾಸ್ತಿ ಆಗ್ತದ, ಜೀವಕೋಶಗಳಿಗೆ ಸರಿಯಾದ ಆಹಾರ ಪೂರೈಕೆ ಆಗುದಿಲ್ಲ, ಆಮ್ಲಜನಕ ಪೂರೈಕೆ ಆಗುದಿಲ್ಲ, ದೇಹಕ್ಕೆ ಮಿನರಲ್ ಪೂರೈಕೆ ಆಗುದಿಲ್ಲ. ಅವಾಗ ದೇಹ ಏನಾಗ್ತದಪ್ಪ ಅಂದ್ರೆ ನಿಧಾನವಾಗಿ ಕೆಲಸ ಮಾಡುವುದನ್ನ ಕಡಿಮೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಒಂದು ದಿವಸ ಯಾವ್ದಾದ್ರೂ ಒಂದು ಕಾಯಿಲೆಯಿಂದ ಅದು ಪೇಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಯಾವಾಗ ನಮ್ಮ ದೇಹ ಆಮ್ಲೀಯ ಆಗ್ತದೋ, ಅಸಿಡಿಕ್ ಆಗ್ತದೋ, ಅವಾಗ ನಮ್ಮ ದೇಹದೊಳಗ ಎಲ್ಲಾ ರೀತಿಯ ಕಾಯಿಲೆಗಳು ಬರ್ಲಿಕ್ಕೆ ಪಾಳೆ ಹಚ್ಕೊಂಡು ನಿಂದಿರ್ತಾವ ನೋಡ್ರಿ. ಯಾವಾಗಲೂ ನಮ್ಮ ದೇಹವನ್ನ ನಾವು ಕ್ಷಾರೀಯವಾಗಿ ಇಟ್ಕೋಬೇಕು, ಅಂದ್ರ ಅಲ್ಕಲೈನ್ ಆಗಿ ಇಟ್ಕೋಬೇಕು. ಇದನ್ನ ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವ್ರು ಹೇಳ್ತಾರ. ಅವ್ರು ಹೇಳುವುದೇ ಇದನ್ನೇ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಆರಾಮವಾಗಿ ಯಾರು ಇರ್ತಾರೋ ಅವರು ನಿಜವಾದ ಆರಾಮವಾಗಿದ್ದಂಗ. ಅದಕ್ಕ ಕಾಯಿಲೆಗಳು ಬಂದ ನಂತರ ನೀವು ಪೇಚಾಡೋದ್ರಕ್ಕಿಂತಲೂ ಕಾಯಿಲೆಗಳು ಬರದೇ ಇರಂಗ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ನಮ್ಮ ಈ ಫುಡ್ ಸಪ್ಲಿಮೆಂಟ್ಗಳನ್ನ ಬಳಸಬೇಕು. ನಮ್ಮ ಈ ಫುಡ್ ಸಪ್ಲಿಮೆಂಟ್ಗಳಪ್ಪ ಅಂತಂದ್ರ ದಿವ್ಯ ಅದಾವ, ದಿವ್ಯ. ನಮ್ಮ RGGL ಅಂತಂದ್ರ ನೋಡ್ರಿ, ಇಲ್ಲೈತ್ ನೋಡ್ರಿ, ನಮ್ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು ಸಂಶೋಧನೆ ಮಾಡಿದ್ದೆ ಇದನ್ನ. ಇದಕ್ಕೆ ಗ್ಯಾನೋಡರ್ಮಾ ಅಂತಾರ. ಮೇಲೆಗಡೆದ್ದೇನಪ್ಪಾ ಅಂತಂದ್ರ ಋಷಿ ಗ್ಯಾನೋ ಅಂತಾರ. ಇಲ್ಲೇನ್ ಕೆಳಗಡೆ ದೇಟ್ ಐತಲ್ರಿ, ಇದು ಇನ್ನ ಉದ್ದಿರ್ತದ, ಕಟ್ ಮಾಡ್ಯಾರ. ಈ ದೇಟ್ ಇಲ್ಲಿಂದ GL ತಯಾರು ಮಾಡ್ತಾರೆ, ಗ್ಯಾನೋಸಿಲಿಯಂ. ಈ ರಿಷಿ ಗ್ಯಾನೋ ಮತ್ತು ಗ್ಯಾನೋಸಿಲಿಯಂ ಇವು ಎರಡನ್ನು ನಾವು ತಗೊಳ್ತಾ ಹೋದ್ವಿ ಅಂದ್ರ ನಿಧಾನವಾಗಿ ಕ್ರಮೇಣ ನಮ್ಮ ಬಾಡಿ ಏನಪ್ಪಾ ಅಂತಂದ್ರ ಅಸಿಡಿಕ್ ಇದ್ದಿದ್ದು ಅಲ್ಕಲೈನ್ ಆಗ್ತದ. ಆಮೇಲೆ ನಮ್ಮ RG ಏನ್ ಮಾಡ್ತದಂದ್ರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಕಲ್ಮಶಗಳನ್ನ, ಟಾಕ್ಸಿನ್ಗಳನ್ನ, ವಿಷವಸ್ತುಗಳನ್ನ, ಶೆಲ್ಲುಗಳಲ್ಲಿ ಏನ್ ಸೇರಿ ಹೋಗ್ಬಿಟ್ಟಿರ್ತಾವಲ್ಲ ಅವುಗಳನ್ನ ಒಳಗ್ ಹೋಗಿ ಹೊರಗೆ ತಗೊಂಡ್ ಬರ್ತಾವ.
ಎಲ್ಲಾ ಟಾಕ್ಸಿನ್ಗಳನ್ನ, ವಿಷವಸ್ತುಗಳನ್ನ, ಡೆಡ್ ಸೆಲ್ಲುಗಳನ್ನ ಹೊರಗೆ ಹಾಕುವ ಕೆಲಸವನ್ನ ನಮ್ಮ RG ಮಾಡ್ತದ. ಆಮೇಲೆ ನಮ್ಮ ದೇಹಕ್ಕೆ, ನಮ್ಮ ಸೆಲ್ಲಿಗೆ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನ ನಮ್ಮ GL ಮಾಡ್ತದ. ಹೀಗಾಗಿ ನಾವೇನ್ ಆಗ್ತೇವಪ್ಪ ಅಂತಂದ್ರ ಸಂಪೂರ್ಣ ಆರೋಗ್ಯವಾಗಿರ್ತೀವಿ. ಕಾಯಿಲೆಗಳು ನಮಗ ಹತ್ರಕ್ಕ ಕೂಡ ಸುಳಿಯೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರ, ತಮ್ಮ ಆರೋಗ್ಯ ಹದಗೆಡುವುದಕ್ಕಿಂತ ಪೂರ್ವದಲ್ಲಿಯೇ ಆರೋಗ್ಯ ಸರಿ ಇರುವಂಗ ನೋಡ್ಕೊಳ್ರಿ. ಆಮೇಲೆ ಅದು ಕೆಟ್ಟ ಮೇಲೆ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವಾಗ ನೀವು ಬಹಳ ಕಷ್ಟ ಪಡ್ಬೇಕಾಗ್ತದ. ಆಮೇಲೆ ತ್ರಾಸು ತಗೋಬೇಕಾಗ್ತದ, ದುಡ್ಡು ಖರ್ಚು ಮಾಡ್ಬೇಕಾಗ್ತದ, ಆಮೇಲೆ ಎಡ್ತಾಕ್ಬೇಕಾಗ್ತದ. ಅದಕ್ಕೋಸ್ಕರ ಅದೆಲ್ಲಾ ಕಷ್ಟಗಳಿಂದ ನೀವು ಮುಕ್ತರಾಗಿರ್ಬೇಕಪ್ಪ ಅಂದ್ರ ಈಗಿನಿಂದನೇ ನೀವು ನಿಮ್ಮ ದೇಹವನ್ನ ಸರಿಯಾಗಿ ಇಟ್ಕೊಳ್ರಿ. ಇವತ್ತಿನ ದಿವಸ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ, ಒಳ್ಳೆಯ ನೀರು ಸಿಗ್ತಾ ಇಲ್ಲ, ಒಳ್ಳೆಯ ಆಮ್ಲಜನಕ ಸಿಗ್ತಾ ಇಲ್ಲ. ಅದೆಲ್ಲವೂ ಸಿಗ್ತಾ ಇರ್ತಕ್ಕಂತಹ ಈ ನಮ್ಮ ಪೂರಕ ಆಹಾರ ಇರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ರಿ. ತಮ್ಮ ಆರೋಗ್ಯವನ್ನ ಕಾಯ್ಕೊಳ್ರಿ. ಯಾವಾಗಲೂ ಆರೋಗ್ಯದಿಂದಿರ್ರಿ. ನೀವು ಆರೋಗ್ಯವಾಗಿರ್ರಿ, ನಿಮ್ಮ ಹೆಂಡ್ರು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಆರೋಗ್ಯವಾಗಿತ್ತಪ್ಪ ಅಂದ್ರ ನೀವ್ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು, ದುಡಿಬಹುದು, ಗಳಿಸಬಹುದು ಅಂತ ಹೇಳ್ತಾ ಇವತ್ತಿನಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.